ಮುಂಬಯಿಯ ಪಶ್ಚಿಮ ಉಪನಗರ ವಸೈ ಪಶ್ಚಿಮ ನವಯುಗ್ ನಗರದ ವಿಜಯಶ್ರೀ ಸಂಕೀರ್ಣದಲ್ಲಿ ಕಳೆದ 26 ವರ್ಷಗಳಿಂದ ಶ್ರೀ ಶನಿದೇವರನ್ನು ಆರಾಧಿಸಿಕೊಂಡು ಬರುತ್ತಿರುವ ಸಾರ್ವಜನಿಕ ಶ್ರೀ ಶನೇಶ್ವರ ಸೇವಾ ಸಮಿತಿಯು ಕಳೆದ ವರ್ಷ ಬೆಳ್ಳಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿತ್ತು. ಸಮಿತಿಯ ಗೌರವ ಅಧ್ಯಕ್ಷರಾದ ಪಾಂಡು ಎಲ್ ಶೆಟ್ಟಿ, ಅಧ್ಯಕ್ಷರಾದ ಉಮೇಶ್ ಎಚ್ ಕರ್ಕೇರ ಸಂಸ್ಥೆಯ ಕುರಿತು ಮಾಹಿತಿ ನೀಡಿದರು. ಉದ್ದೇಶ ಬಂದಾಗ ಈ ಶನಿ ಪೂಜೆ ಉದ್ದೇಶ ಬಂದಾಗ ಈ ಆಜುಬಾಜು ಮುಲ್ಪದ ಪರಿಸರದಿಂದ ಜನಗಳು ಮತ್ತು ಒಟ್ಟುಗಾದಿ ಒಂದು ಭಕ್ತಿ ಭಾವನೆ ಹೊರಡುಗಳು ಈ ಭಜನೆ ಮಲ್ತ ಭಜನೆ ಅವತ್ತಿಂದ ಮುಲ್ತ ಪ್ರತಿ ಶನಿವಾರದಲ್ಲಿ ಪೂಜೆ ಪುರಸ್ಕಾರ ಮಲ್ಪಂಜಿ ಒಟ್ಟು ಸೇರೋ ಒಂಜಿ ಉದ್ದೇಶ ಹೊಡೆಗಳು 25 ವರ್ಷ ದುಂಬು ಶುರು ಮಲ್ತ ಅವೇನು ಪೊರ್ಲೂರು ದೇವರು ನಡಪುಡು ಗೊರೋಡು ಬಂದೆಗಳು ಮಾತಾಡಲ್ಲ. ಭಕ್ತಾದಿ ಮನೆಗಳ ಸೇರಿದ ಭಕ್ತಾದಿ ಮನೆಗೆಲ್ಲ ಅಂಜಿನ ದೇವರನ್ನ ಮಾತ್ರ ದೇವರಿಲ್ಲ ಕೈ ಮುಗಿಯೊಂದು ಮಾತ್ರ ಸುಖ ಸಂಪತ್ತನ್ನು ಕೊರತು ಈ ಕಾಪಾಡಿಕೊಂಡು ಏನಾದ್ರು ಬರ್ತಾರೆ. ಭಕ್ತಾಭಿಮಾನಿಗಳಿಗೆ ವಂದನೆಗಳು. 1999ನೇ ಇಸವಿಯಲ್ಲಿ ಜೀವಮಾನ ಪರಿಸರದ ಭಕ್ತಾದಿಗಳನ್ನು ಸೇರಿಸಿಕೊಂಡು ಶ್ರೀ ಜಯಂ ಶೆಟ್ಟಿಯವರ ನೇತೃತ್ವದಲ್ಲಿ ಸಾರ್ವಜನಿಕ ಶನೀಶ್ವರ ಸೇವಾ ಸಮಿತಿಯು ಸ್ಥಾಪನೆಯಾಯಿತು. ಅಂದಿನಿಂದ ಇಂದಿನ ತನಕ ಧಾರ್ಮಿಕ ಸೇವೆಯೊಂದಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆಯನ್ನು ನಾವು ನಮ್ಮ ಸಮಿತಿ ವತಿಯಿಂದ ನಡೆಸುತ್ತಾ ಬಂದಿರ್ತೇವೆ. ಹಾಗೆಯೇ ಕಳೆದ ವರ್ಷ ನಮ್ಮ ಸಮಿತಿಯ ರಜತ ಮಹೋತ್ಸವವನ್ನು ಸರಣಿ ಕಾರ್ಯಕ್ರಮದ ಮುಖಾಂತರ ಒಳ್ಳೆಯ ರೀತಿಯಿಂದ ಭಕ್ತಾಭಿಮಾನಿಗಳ ತನುಮನದ ಸಹಕಾರದಿಂದ ವಿಜೃಂಭಣೆ ಜರುಗಿಸಿದ್ದೇವೆ. ತುಂಬ ಯಶಸ್ವಿಯಾಗಿದ್ದ ಕಾರ್ಯಕ್ರಮವನ್ನು ನೀಡಿದ್ದೇವೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇವೆ. ಹಾಗೆಯೇ ಭಕ್ತಾಭಿಮಾನಿಗಳ ನಿಮ್ಮೆಲ್ಲ ಸಹಕಾರದಿಂದ ನಮ್ಮ ಒಂದು ಕನಸು ಈ ಸ್ಥಳದಲ್ಲಿ ಹನುಮಣ್ಣ ಮಂದಿರ, ನಾಗೇಶ್ವರ ಮಂದಿರ, ಸಾಯಿಬಾಬಾ ಕಾಳಿ ಮಂದಿರ ಎಲ್ಲ ಸುತ್ತಲೂ ದೇವರ ಒಂದು ಕಾರ್ಣಿಕದ ಜಾಗದಲ್ಲಿ ಈ ಶನೀಶ್ವರ ಬಂದು 26 ವರ್ಷಗಳಿಂದ ಜಾಗೃತಗೊಂಡು ಕಾರ್ಣಿಕದ ಶನೀಶ್ವರ ಎಂದು ಮುಂಬೈ ಮತ್ತು ಹೊಸೆಯಲ್ಲಿ ಹೆಸರುಚಿ ಆಗಿದೆ. ಹಾಗೆ ಮಹಾದೇವಿ ನಾಗೇಶ್ವರ ಶನೀಶ್ವರ ದೇವರ ಮಂದಿರವನ್ನು ನಿರ್ಮಿಸುವುದು ನಮ್ಮ ಕನಸು. ಆ ಕನಸನ್ನು ನನಸು ಮಾಡಲು ನೀವೆಲ್ಲರೂ ನಮ್ಮೊಟ್ಟಿಗೆ ಸೇರಿಕೊಂಡು ಆ ಕನಸನ್ನು ನನಸು ಮಾಡಬೇಕು. ಹಾಗೆಯೇ ನಾವು ನಂಬಿಕೊಂಡು ಬಂದಿರುವಂಥ ಮಹಾದೇವಿ ನಾಗೇಶ್ವರ ಶನೀಶ್ವರ ದೇವರು ನಮ್ಮೆಲ್ಲರಿಗೂ ಆಯುರಾರೋಗ್ಯ ಸುಖ ಸಂಪತ್ತು ಮಾಡಿಸಿಕೊಡಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಸಾರ್ವಜನಿಕ ಶ್ರೀ ಶನೇಶ್ವರ ಸೇವಾ ಸಮಿತಿಯ ವತಿಯಿಂದ 26ನೇ ವರ್ಷದ ಶ್ರೀ ಸತ್ಯನಾರಾಯಣ ಮಹಾಪೂಜೆ ಹಾಗೂ ಶ್ರೀ ಶನಿ ಮಹಾಪೂಜೆ ಫೆಬ್ರವರಿ 15ರಂದು ಶನಿವಾರ ದಿನವಿಡೀ ವಸೈ ಪಶ್ಚಿಮ ನವಯುಗ್ ನಗರ ದಿವಾನ್ ಮನ್ ತಲಾವ್ ಬಳಿಯ ಮೈದಾನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಅಂದು ಬೆಳಗ್ಗೆ 6 ಗಂಟೆಗೆ ಗಣಹೋಮದ ಮೂಲಕ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಯಿತು. अनेकदन्तं भक्तानाम् एकदन्तम् उपास्महे श्रीमहागणपते नमः प्रार्थनां समर्पयामि गुरुदेवाय नमः प्रार्थनां समर्पयामि सुमुखाय नमः एकदन्ताय नमः कपिलाय नमः गजगणकाय नमः लम्बोदराय नमः विकटाय नमः विघ्नराजाय नमः धूम्रकेतुवे नमः बालचन्द्राय नमः कुमारगुरवे नमः सर्वसिद्धिप्रदायकाय नमः श्री महागणपतये नमः प्रार्थनां समर्पयामि. गणपति प्रार्थना सिद्धिविनायकाय नमः प्रार्थनां समर्पयामि. ओम गणपतये नमः श्री महागणपतये नमः. ओम ज्ञान आवाहन सकल राज उपचार पूजां समर्पयामि. धूपाग्रापयामि दीपं दर्शयामि नैवेद्यकाले धूपाग्रापयामि दीपं दर्शयामि नैवेद्यकाले स्थापित फल नैवेद्यं नैवेद्यामि. प्रणय स्वापानाय सुयानाय सुदानाय समानाय स्वाहा परमात्मने स्वाहा नैवेद्यं निवेदयामि. ओम गणपतये नमः. ओम भद्रं कर्णेः विष्णुयाम देवा भद्रं पश्येमाक्षिभिर्यत्राः स्थिरैरङ्गैस्तुष्टुवासस्तनुभिः विषेम. आयनाथ ಬೇಗ ನಮ್ಮ ಎನ್ನಿಲಕ ಮಾತನ್ನಲ್ಲ ಅಭಿಪ್ರಾಯ ತಿಲಕ ಬೇಗ ಒಂಜಿ ಜಾಗೆ ಆವರಣ ಜಾಗೆ ಐಟು ದೇವರ ಪ್ರತಿಷ್ಠಾಪನೆ ಅಂಚನೆ ಐಟೇ ಪೂಜೆ ಮಲ್ಪನಂಚಿನ ಯೋಗ ಭಾಗ್ಯ ಇತ್ಯಾದಿ ಪೂರ ಅನುಗ್ರಹ ಮಲ್ಪನೆ ಐದು ಸರಿಯಾಗಿ ಮಾರ್ಗದರ್ಶನ ಗಣಪತಿ ದೇವರ ಮುಖಾಂತರನೇ ಪ್ರಾಪ್ತಿ ಆವಡು ಮಾತ ವಿಘ್ನ ಪರಿಹಾರ ಆವಡು ಮನಸಾರೆ ಮಹಾಗಣಪತಿ ದೇವರನ್ನ ಪ್ರಾರ್ಥನೆ ಮಲ್ತದು ಮಾತೆಲ್ಲ ಬಂಡ್ಲೆ ಇದಂ ಫಲಂ ಮಯ ದೇವ ಸ್ಥಾಪಿತಂತೆ ಹುತಾಶನ ತೇನ ಮೇ ಸುಫಲ प्राप्ति भवेत् जन्मनि जन्मनि. ओम या पलनिर्या कट्या ओम या पलनिर्या चंडमुंड या पलनिर्या
अग्नये नमः। स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे हव्यवाहन देहि मे गणनायक। ಗಣಪತಿ ದೇವರ ಪಾದಾನಂದಕ್ಕೆ ಗೋವಿಂದಾನಿ ಗೋವಿಂದ. ಗಣಪತಿ ಬಪ್ಪ. ಪ್ರಕಾಶ್ ಶೆಟ್ಟಿ, ರೇಷ್ಮಾ ಶೆಟ್ಟಿ ದಂಪತಿ ಪೂಜಾ ಯಜಮಾನಿಕೆ ವಹಿಸಿದ್ದರು. ಆ ಬಳಿಕ ಸನಿಹದ ಶ್ರೀ ನಾಗೇಶ್ವರ ಮಂದಿರದಲ್ಲಿ ನಾಗಾಭಿಷೇಕ ನಡೆಯಿತು. ನಂತರ ಶ್ರೀ ದಕ್ಷಿಣಮುಖ ಸಂಕಟ ವಿಮೋಚನ ಹನುಮಾನ್ ಮಂದಿರದಲ್ಲಿ ಶ್ರೀ ಹನುಮಾನ್ ಪೂಜೆ ಜರುಗಿತು. ಈ ನಡುವೆ ಸಮಿತಿಯ ಸದಸ್ಯರಿಂದ ಭಜನೆ ನಡೆಯಿತು. ಬೆಳಿಗ್ಗೆ 10 ಗಂಟೆಗೆ ಸಮಿತಿಯ ಜತೆ ಕೋಶಾಧಿಕಾರಿ ಶಂಕರ್ ಬಿಲ್ಲವ, ಜಲಜಾ ಬಿಲ್ಲವ ದಂಪತಿ ಅವರ ಯಜಮಾನಿಕೆಯಲ್ಲಿ ಶ್ರೀ ಸತ್ಯನಾರಾಯಣ ಮಹಾಪೂಜೆ ಪ್ರಾರಂಭಗೊಂಡಿತು. देवी गायत्री
ಓಂ ಹೃದಯಾಯ ನಮಃ ನಂ ಶಿರಸೇ ಸ್ವಾಹಾ ಓಂ ಶಿತಾಯ ಔಷಧ ನಂ ಕವಚಾಯ ಓಂ ನಂ ನೇತ್ರತ್ರಯಾೌಷಧ ಯಂ ಕಷಾಯ ವಿಷ್ಣು ಮಸ್ತತ್ಕ್ರೀಟಾಂಗ ಸಮಸ್ಪತ್ ಮಹಾಮಂಡಲಾಮಣಿತಾಂಗಂ ಅಸ್ತೋತ್ತಾಶಂಕಚಕ್ರಾಮಜ ಜಗದಾಮಾನಂ ಪಿತಕೋಶಾತ್ಮಂ ನಮಃ ಓಂ ಓಂ ನಮೋ ನಾರಾಯಣಾಯ 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 ನಮಃ ಜ್ಞಾನವೇ ಸರ್ವಭೂತೇಷು ಯೋಗೇನ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಆತ್ಮೇ ಸದಾ ಶ್ರೀ ಸತ್ಯನಾರಾಯಣಾಯ ನಮಃ ಓಂ ಗಾಯೇ ಶ್ರೀ ಸತ್ಯನಾರಾಯಣ ದೇವರಿಗೆ ಮಹಾ ಆರತಿ ಬೆಳಗುವ ಮೂಲಕ ಶ್ರೀ ಸತ್ಯನಾರಾಯಣ ಪೂಜೆ ಸಂಪನ್ನಗೊಂಡಿತು. ಸೇರಿದ್ದ ಭಕ್ತರಿಗೆ ತೀರ್ಥಪ್ರಸಾದ ವಿತರಿಸಲಾಯಿತು. ಬಳಿಕ ಮಂದಿರದಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ಶನಿದೇವರಿಗೆ, ಶ್ರೀ ಮಹಾದೇವಿಗೆ ಪೂಜೆ ನಡೆದು ಮಂದಿರದಿಂದ ಪೂಜಾ ಸ್ಥಳಕ್ಕೆ ಕಲಶವನ್ನು ತರಲಾಯಿತು. ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿಯ ಅರ್ಚಕರಾದ ಸತೀಶ್ ಕೋಟ್ಯಾನ್ ಅವರು ಶನಿದೇವರ ಕಲಶ ಪ್ರತಿಷ್ಠೆಗೈದರು. ಕಾರ್ಯಕಾರಿ ಸಮಿತಿ ಸದಸ್ಯ ದಿನೇಶ್ ಭಂಡಾರಿ, ಲತಾ ಭಂಡಾರಿ ದಂಪತಿ ಪೂಜಾವೃತ ಕೈಗೊಂಡರು.
ನಂತರ ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿ ಕೋಟೆ ಮುಂಬಯಿಯ ಸದಸ್ಯರು ಯಕ್ಷಗಾನ ತಾಳಮದ್ದಳೆ ರೂಪದಲ್ಲಿ ಶ್ರೀ ಶನಿ ಗ್ರಂಥ ಪಾರಾಯಣ ನಡೆಸಿಕೊಟ್ಟರು. ಅದರಿಂದ ಸುಜ್ಞಾನ ಹಾಸ್ಯರಮಣಿಯಾನು ಸಾಧು ಸಜ್ಜನ ಸಂಘದೊಳಗೆ ತಾನಿದನು ಇಂತೆದು ಸದ್ಗುರುವರ್ಣಂ ಕೊಂಡಾಡಿ ನವಕಾರಣ ಮಹಿಮೆಯನ್ನು ಮುಂದೆ ಹೇಳುತ್ತಿದ್ದ ಭಕ್ತರನ್ನ ಕೋರಿಕೆಯನ್ನು ಈಡೇರಿಸಲು ಓಡಾದೆ ಸಪ್ತಗಿರಿಡೆ ನೆಲೆಯಾದ ತಿರುಪತಿ ತಿಮ್ಮಪ್ಪೆ ಬಡದೆ ಪರಮಾತ್ಮೆಯ ನೆಲೆಯಾದುದರ ಪಗ ಮಾತಾ ಭಕ್ತರನ್ನ ಕೋರಿಕೆ ಈಡೇರಿಸಲೆಕ್ಕನೆ ಎಲ್ಲ ವಂಶುಡೆ ಕುಡುಕು ವೈದ್ಯನ ಎಂಟ್ಲ ಪರಿಪೂರ್ಣವಾದ ಆಶೀರ್ವಾದ ಕೊಟ್ಟು ಯಾನು ಬರಿಪುಣ ಈ ಗ್ರಂಥವು ಪರಿಪೂರ್ಣದ ದಿಕ್ಕಡೆ ಜಗತ್ತಿಗೆ ಮಾತೆಲ್ಲ ಮಂಗಳಾವರಣ ಪಡೆದೆ ಎಂಗ ಅನುಗ್ರಹಿಸಿಯೇ ಪಡೆದೆ ನಾನು ಅರೆನ್ನ ಕೊಂಡಾಡಿಯೇ ಅಂಚನೆ ನನಗೆಂಬುದೀಗ ಒಳ್ಳೆಯ ಕೆಲಸ ಕಾರ್ಯವು ನಮ್ಮ ಅಪ್ಪಮ್ಮನ ಆಶೀರ್ವಾದ ಮುಖ್ಯ ಅಂಚೆನೆ ನಂದು ವಿದ್ಯೆ ಕೊರಿನ ಗುರು ಮುಖ್ಯಗೆ ಮೆಲ್ಲ ಮೆಲ್ಲನೆ ವ್ಯದನದಿಂದ ಹರಿಯ ಬದನೆಯ ಮನದಿ ಜಪಿಸುತ್ತ ಧೈರ್ಯವೆಂಬುದು ಮನದಿ ತಾಳು ಮರೆಯದೆ ಗುರು ಮಂತ್ರ ಜಪಿಸುತ್ತ ರಾಯ ಬಂದ ತಾಮಲೆನ್ನೆಂಬ ಪಟ್ಟಣಿಗೆ ವಿಕ್ರಮ ಕಾಮಪಿತನ ಬದನೆ ಮಾಡುತ್ತ ಕ್ಷೇಮದಿಂದಲೇ ತಾನು ಸೇರಿದ ನೇಮದಿಂದ ಎಂದೆಂದು ಇತನ ಉಜ್ಜನಾಪುರದಲ್ಲಿ ಪುರಜನರು ಪ್ರಧಾನರು ಮತ್ತು ಕಾರವಾರರು 3-4 ಜಾವಗಳನ್ನು ನೋಡಿ ರಾಜರು ಬಾರದಿದೆ ಕಾರವಾರರು ಪ್ರಧಾನರು ಕೂಡ ಏನು ಬಿದ್ದುರ ಅದನ್ನೇ ಏನಿಯ ಪ್ರಧಾನಿ ನಿಮ್ಮ ದೊರೆಯೋ ಎಲ್ಲಿ ಕವಿಗದ್ರು ಕೊಂಡಾಡಿದೆ ಸೂರ್ಯ ವಿಕ್ರಮ ಎದ್ದು ಹೊರಟನು ತಾಮಲಿಂದ ರಾಮನಗರಿಗೆ ದೇವಪಟ್ಟ ಸೂರ್ಯ ವಿಕ್ರಮ ಅಂದಂಡೆ ಹೇಗೆ ಬಂದ ರಾಜವಿಕ್ರಮೇರು ಓರು ಕೊಂಡಾರಣ್ಯರು ಆ ಕಾಟ ತನ್ಮಂತೇಳಿ ಹೀಗಿರ ಅಲ್ಪ ಒಂಜಿಚೂರ್ಲ ಬೊಲ್ಪುಂಪಿನೆಚ್ಚು ಆತ ಮಾತ್ರವತ್ತು ಒಂಜಿಮೇಟೆ ಕ್ರೂರ ಮೃಗಕುಲು ಒಂಜಿಮೇಟೆ ಪ್ರೇತಾತ್ಮ ಭೂತಾತ್ಮ ಐತ ನಡುಟು ಆ ಕತ್ತಲೇ ನಮ್ಮ ದುಂಬು ಬರ ಸಾಧ್ಯ ಇದೆ. ಈ ಭೂತಾತ್ಮ ಪ್ರೇತಾತ್ಮಗಳು ನಮ್ಮ ಬದುಕದು ಬರ ಸಾಧ್ಯತೆ ಅಂಚಿನೆಟ್ಲ ರಾಜವಿಕ್ರಮೆ ದುಂಬತ್ತಿನ ಸೂರ್ಯ ವಿಕ್ರಮ ಎದ್ದು ಹೊರಟನು ತಾಮಲಿಂದ ಕೋಟಿರಂಜಿನ ತಾಗಿ ತಾಮಲಿಂದ ನಗರವು ಗೋಪುಡಿಗೆ ಕಂಡ ಕೋಡೆ ಮುಟ್ಟ ಸೂರ್ಯ ವಿಕ್ರಮೆ ಚಕ್ರವರ್ತಿ ಆದಿತ್ತೇರಿ ಸಾಮ್ರಾಟಿ ಆದಿತ್ತೇರಿ ಈ ರೀತಿಯ ಏರೆಗಳ ದಾಳ ಗುರುತ ಪರಿಚಯ ದಾಂಚಿನ ಒಬ್ಬಟ್ಟಿಗೆ ಅದು ಹೋಗುಲೆ സുശീലതാനിയുടെ പത്ര ഊരല്ല കന്നഡ ഊർത്ത് ಊದ ಪ್ರಕೃತಿ ಸೌಂದರ್ಯ ತೂವಣಿ ತಂಡಿಗೆ ಕಡಿನ ಪದ್ಯ ಮಾಡ ಬರೀ ಸರಿ ಸಾಯಿ ಪ್ರಕೃತಿ ಸೌಂದರ್ಯ ತೂವಲು ಹೋಗ್ಬೇಕು ಸೊಗಳು
ದೂರಲ್ಲೇ ಬಂದು ಸುದ್ದಿಗೆ ಕಣ್ಣಿಗೆ ಗೋಚರವಾದ ಮಂತ್ರ ಕೋಟಿ ನಮ್ಮಲ್ಲಿ ಆರ್ತನಾದ ಕೆದಿಗೆ ಮಂತ್ರ ಕೇಳು ಏನಾದರೂ ಕೂಡ ತಾನು ಮನಸ್ಸಿಗೆ ನುಣಚಿದ್ದ ಪುಟ್ಟುಡು ತನ್ನಿಗೆ ಮಂತ್ರ ಬರ್ತದೆ ವಿಕ್ರಮರಾಜನನ್ನು ಮೂರು ಚಿತ್ರ ಜಾದು ಮಂತ್ರ ಬಂದು ಎದುರ ಮಾಡಿ ಅಲ್ಪ ತಾನು ಕುಯ್ಯ ಚಿತ್ರ ಆಶಿಸಿದ ತಾತಯ್ಯ ತಯ್ಯ ತಾತಯ್ಯ ತಾತಯ್ಯ ತಯ್ಯ ತಯ್ಯ ತಾತಯ್ಯ ತಯ್ಯ ತಯ್ಯ ಎಂದು ತೀರಾದ ಮಾಡಲು ತಾತನಿಗೆ ಹೆಚ್ಚಿತು ಬೇಗ ತಾತಯ್ಯ ತಯ್ಯ ಎಂದು ತೀರಾದ ಮಾಡಲು ತಂದೆಯರಿಗೆ ಹೆಚ್ಚಿತು ಬೇಗ ರಾಜವು ಪೂರೈಸಿ ಇನ್ನೂ ರಾಗವನ್ನು ಮಾಡುತ್ತಿರುವ ವಿಕ್ರಮನನ್ನು ದಾಸಿಯರು ಹುಡುಗುತ್ತಿದ್ದ ಅದು ಎಂದೇನೆ ಇಪ್ಪಾಯಿನ ಸ್ವರಗೇನನ್ನುಂಟು ಆ ಪನ್ಮಣಿಯ ವ್ಯಕ್ತಿಯ ಎದುರು ಬಲೆಯವರ ಅಜ್ಜಿನ ದಾನ ರಾಶಿಯಲ್ಲಿ ಬಂದಾಗ ದಾಸಿಯ ರಾಮನ ಬದಲು ಒಬ್ಬರ ಪ್ರಾಪ್ತಿಗೆ ಒಂದು ನಾಡಿನ ಆ ವ್ಯಕ್ತಿ ಮೇಲೆ ಗಂಡನು ಗೋಚರವಾಗಿ ಬಂದಿದ್ದಿ ಅವಣ್ಣ ಕೇರಿ ಕೇರಿ ನಡುರಾತ್ರಿ ಕೇರಿ ಕೇರಿನ ನಾಡಲು ನಾಡುವುದು ಹೊಡೆದ ಗಾಳಿಯನ್ನ ಗಾಳಿ ಕೊಟ್ಟಿದ್ದಾರೆ ಒಟ್ಟನೆ ಕೊಟ್ಟು ಆ ಒಟ್ಟನ ನಿತ್ಯವೇಗಾನ ಶ್ರೀರಾಮುಡು ತನ್ನ ರಾಮಕ್ಕೆ ಮುಕ್ತಾಯ ಪಟ್ಟಣದಲ್ಲಿ ಕೊಟ್ಟು ಬೇರೆ ಹೋದು ದಾಸಿಯ ನಮ್ಮ ಬೋಲಗಳ ಶ್ರೀರಾಮಕ್ಕೆ ಮುಕ್ತಾಯ ಪಟ್ಟಣ ಸಮಾನ ಗಾಳಿಯನ್ನ ಗಾಳಿ ಚಿತ್ತಲೇ ಬೋಲಗ ಈಗ ಅರಸು ಆಗಿದೆ ಚಂದ್ರಶೇನ ಅರಸರು ಕೈಕಾಲಗಳಿಂದ ಕಲ್ಪೆ ಪಟ್ಟಣ ತಿರಸ್ಕಾರ ಭಾವನೆ ಈ ವ್ಯಕ್ತಿ ಬಗ್ಗೆ ರಾಮకు ದಾಯ ಮಹತ್ವವನ್ನು ಪಡೆದ ಆಲೋಚನೆ ಮತ್ತಿದೆ ತಿರಸ್ಕಾರವನ್ನು ಅವಲೇ ಹುಟ್ಟು ಪ್ರಯತ್ನ ಕೊಡ್ತಾ ಇರುತ್ತದೆ ದಾಸಿಯನ ರಾಜ್ಯವಾಸವು ಮೊದಲು ಕೇಂದ್ರದ ಮೊದಲು ಪದ್ಮಾವತಿಗಳ ಪುನರಭ್ಯಾಸ ದಾಸಿಯಲ್ಲಿ ಕೇಂದ್ರಕ್ಕೆ ದಾಸಿಯರೇ ಆ ಬಂಡ ವ್ಯಕ್ತಿ ಹೋದಲ್ಲಿ ఆయన ఇప్పుడు ఎదురు మొత్త రాయడానికి ఏంటగా దాసియనమ్మ ఆయన మహత్వ దాడిన పనులు పల్లెಗೆ ಈಗ ಅರಸು ಇದು ಅಮ್ಮೇಲೆ ಅವರಿಗೆ ಶಿಕ್ಷೆ ಕೊಡ್ತಾರೆ ಕೈಕಾಲು ಬರ್ತಾರೆ ಕಲ್ಲುವೆ ಆಯ್ತು ಆ ಬಂಡೆ ರಾಮನು ರಾಜ ಮಹಾತ್ಮವನ್ನು ಬಂದ ತಿರಸ್ಕಾರವನ್ನು ಮುಂದೆ ಬರ್ತಾರೆ ಬಂದಾಗ ಪದ್ಮಾವತಿ ಅವರು ಗೌರವಿಸಿಕೊಂಡಿಗೆ ದಾಸಿಯರೇ ಯಾರಿಗೆ ದಾರಿಯಿಂದ ಬಂದರು ಅಲ್ಲಿಗೆ ಆ ಕಲ್ಲುವಿನ ಕಾಟಿನಿಂದ ಯಾರಿಗೆ ಗೆಂದಿಸಿ ಕೇವಲ ರಾಜ ಬಂದರು ಮಾತ್ರ ನಿಂತು ಬರೆಯಿಂದ ಅಲ್ಲಿ ಕಡೆ ಬರ್ತಾರೆ ಎಲ್ಲರದ್ದರು ಬೆಳಗಾಗಲು ಹರ್ಷಯ್ಯ ಕಂಡು ಚಂದ್ರಶಯನ ರಾಜನತ್ತನು ಪದ್ಮಾವತಿಯ ಮಂದಿರಕ್ಕೆ ಬಂದನು ಚಂದ್ರಬಿಂಬದ ಕಡೆ ಇರುವ ವಿಕ್ರಮನ ನೀವು ಯಾರು ಯಾವ ರಾಜವು ಇಲ್ಲಿ ಬಂದ ಬಗೆಯು ಏನು ಎಂದು ಚಂದ್ರಶಯನ ಕೇಳಲು ವಿಕ್ರಮಗೆ ತಾನು ಹೇಳುತ್ತಿರುವ ಸಮಯದಲ್ಲಿ ಪದ್ಮಾವತಿಯು ಮಾಲೆ ಹಾಕಲು ಚಂದ್ರಶಯನ ಕಂಡು ನರಗಾದ ಒಂದು ವೇಳೆ ದಿನಪ್ರತಿ ಹೋದರೆ ಅಸಾಧ್ಯವಾದಿಕೊಂಡ ದಿನ ಮಾತ್ರ ಶನಿವಾರದ ದಿನ ತಾರಿ ಯಾವ ಭಕ್ತರ ದೇವರನ್ನು ಪೂಜೆ ಪುರಸ್ಕಾರ ಮಲ್ಕ್ಯಾರ ಆ ಕಡೆ
ತೋಜಂದು ಕೈಟ್ಯಾನ ರಕ್ಷಣೆ ಮತ್ತು ಕಾಪಾಡುವ ವಿಕ್ರಮ ಒಂದು ಪಾತ್ರ ಸತ್ಯವಾದುದು ಮುಡೈದಿಕ್ಕು ನಮ್ಮನಾಯ್ತು ದಿನಮನೆ ಬಾಲಭಾಸ್ಕರ ಉದಯಾಚಾರ್ಯಗೂ ಬರ್ಪನ ಬೊತ್ತಾಮದು ಬತ್ತಲು ವಿಕ್ರಮ ನನ್ನ ಒರಿಯವರಿಗೆ ಲಕ್ಕುನ್ ಬರ್ಪೇರೆ ಏರಿಲ್ಲ ಎನನ ತೂಪುನ ಸೌಭಾಗ್ಯ ಇಜ್ಜಿ ವಿಕ್ರಮ ಯಾನ ಅಂತರ್ದಾನಾದು ಪೋವರುಲ್ಲೇ ಈ ನನ್ನ ಉಜ್ಜಯಿನಿಗೆ ಪೋಡು ರಾಜ ವಿಕ್ರಮೆ ಆದ ರಾಜಾಡತ್ತ ಮಲ್ಪಡು ನಿನ್ನ ಉಜ್ಜನಾಪುರಟ್ಟು ಎನನ ಆರಾಧನೆ ಮಲ್ಪರ್ ಮಾಡದು ಗುರಿಗೋಪಿ ಮಾತ ಗಟ್ಟಾದ ಗೊರ್ಪಾಲ ಪುಪ್ಪ ವಿಕ್ರಮ ಪಡೆದು ವಿಕ್ರಮ ಅಪ್ಪ ಕಾಳಿಕಾದೇವಿ ನಾವು ಕಾಳಿಕಾದೇವಿ ಕೊರಿನ ವರಪ್ರಸಾದ ಉಂಡುಡಿಕ್ಕು ಐಕ ಅನುಗುಣವಾದಿ ರಾಜ ವಿಕ್ರಮೆ ಆದ ಉಜ್ಜನಾಪುರಟ್ಟು ರಾಜಾಡತ್ತ ಮಲ್ಪಲ ಬಂತಕ್ಕ ಆಶೀರ್ವಾದ ಮಂತದಿ ದೇವರು ಪದ್ಮಾವತಿನ ಶಯನಾಗಳು ಅಂತರ್ದಾನಾದ ಕೊಯ್ ನಡಿಗೊತ್ತ ತಾಮಲಿಂದ ಪಟ್ಟಣೋಡು ಕುಲ್ಯಾಣಿಗೆ ಅರಸು ಚಂದ್ರಸೇನ ರಾಜకు ಭಾರಿ ಬೇಗನೆ ಎಚ್ಚರಿಕೆ ಆದುಕೊಂಡು ರಾತ್ರಿದ ಪೊಟ್ಟಳು ತನ್ನ ಮಗಳನ್ನ ಶಯನಾಗಳು ಒಂದು ಆಣಸವನ್ನು ಹಿಡಿದು ಬೈದಿತ್ತೆ ದಾದಾನ ತೂಗೋಡು ದಾದಾಂದು ಕೋಪಾಂತಿ ಬಿದಣ್ಣಗೆ ನಿದ್ರೆ ಬತ್ತು ಹೋದ ಒಂದು ಕಾರಣದ ಪೊಟ್ಟು ಮಗಳ ಪದ್ಮಾವತಿನ ಶಯನಾಗುರು ಹೋದು ತೂಣದ ದಾದಿನ ಕೂಪಿನಿ ಉನ್ನಗದಾನಿ ಚಂದ್ರ ಏತು ಲೋಕವು ಕೊರ್ಲಾದ ತೋಜಿವರ ಆತ ಕೊರ್ಲಾದ ವಿಕ್ರಮಾದಿತ್ಯರ ಸುವೆಟ್ಟುವುದು ಮೇರೆ ಏರು ಪರ ಸಾಧ್ಯ ಉಂಟು ಕೇಣಗಾಂದ ಕೈತಲು ಬನ್ನಿಗ ಪದ್ಮಾವತಿ ತಾನ ಆಲೋಚನೆ ಮಲ್ಕೊಳ್ಳು ಎನ್ನ ಮನದಾಸೆ ಈಡೇರಿಸಲು ಅಸಾಧ್ಯವಾದದ್ದು ಯಾನ ಮೇರೆ ಕಂಡರೇ ಮಟ್ಟಕ ಮನಪೂರ್ವಕವಾದ ಸ್ವೀಕಾರ ಮತ್ತು ದಾತರು ನನ್ನ ತಡವರಿಸಲು ಸರಿಯತ್ತ ಪಡೆದಿರಿದು ಗಜಗಂಬಳುತ್ರ ಭೂತಮಾಲಿತ್ತು ರಾಜವಿಕ್ರಮನ ಗಡ್ಡೆಲು ಪಾಟು ಹೋಮಭಾಗಗಳು ಉಂಟು ಪರಮಾಶ್ಚರ್ಯವಾದ ತೋಡು. ಶ್ರೀ ಶನಿದೇವರಿಗೆ ಮಂಗಳಾರತಿ ಬೆಳಗುವ ಮೂಲಕ 26ನೇ ವಾರ್ಷಿಕ ಶ್ರೀ ಶನಿ ಪೂಜೆ ಸಂಪನ್ನಗೊಂಡಿತು. ಉಪಸ್ಥಿತರಿದ್ದ ಭಕ್ತರು ಶ್ರೀ ಶನಿದೇವರ ಪ್ರಸಾದ ಸ್ವೀಕರಿಸಿದರು.
ಸ್ಥಳೀಯ ಶಾಸಕಿ ಸ್ನೇಹಾ ದುಬೆ, ವಸೈ ವಿರಾರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ನ ಮಾಜಿ ಮೇಯರ್ಗಳಾದ ಪ್ರವೀಣ್ ಶೆಟ್ಟಿ, ನಾರಾಯಣ್ ಮನ್ಕರ್, ಪರಿಸರದ ಗಣ್ಯರು, ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು, ಧಾರ್ಮಿಕ, ಸಾಮಾಜಿಕ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ಮಧ್ಯಾಹ್ನ ಹಾಗೂ ರಾತ್ರಿಯ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಜನರು ಭಾಗಿಯಾದರು. ಸಮಿತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಎನ್ ಬಂಗೇರ, ಇಷ್ಟರ ತನಕ ವಾರ್ಷಿಕ ಮಹಾಪೂಜೆ ದಾನಿಗಳ ಸಹಕಾರದಿಂದ ಯಶಸ್ವಿಯಾಗಿ ಜರುಗುತ್ತಿದ್ದು, ಮುಂದಕ್ಕೂ ಎಲ್ಲರೂ ಸಮಿತಿಯ ಕಾರ್ಯಗಳಿಗೆ ಕೈಜೋಡಿಸಿ ಎಂದರು. ಈ ಸಾರ್ವಜನಿಕ ಶ್ರೀ ಶನೀಶ್ವರ ಸೇವಾ ಸಮಿತಿ ಕರಿನ 25ನೇ ವರ್ಷದ ತುಂಬು ಸ್ಥಾಪನೆ ಆಂಡು ನಮ್ಮ ಸ್ಥಾಪಕ ಅಧ್ಯಕ್ಷ ಜಯಾಮ್ ಶೆಟ್ಟಿನ ನೇತೃತ್ವಡು ಅವನು ಸ್ಥಾಪನೆ ಮಾಡ್ತಿದ್ದು ತದೇ ಪ್ರಕಾರ ಅದು ಈ ಸರಿ 25ನೇ ವರ್ಷದ ಎಂಗಲ್ನ ವಾರ್ಷಿಕ ಮಹಾಪೂಜೆ ನಡೆತಂಡು ಅಂಚನೆ ಇನ್ನಿತ ಕಾರ್ಯಕ್ರಮ ಕಾಣಿಡಿಂಚಿ 6 ಗಂಟೆಗೆ ಗಣಹೋಮ ಅಂಚನೆ 7 ಗಂಟೆಗೆ ನಾಗಾಭಿಷೇಕ ಅಂಚನೆ 2 ಗಂಟೆಗೆ ಹನುಮಾನ್ ದೇವರನ ಪೂಜೆ ತದೇ ಪ್ರಕಾರ ಅದು 10 ಗಂಟೆಗೆ ಸತ್ಯನಾರಾಯಣ ಪೂಜೆ ಅದು 1 ಗಂಟೆಗೆ ನಮ್ಮ ಒಂಥ ಜನಕ್ಕೆ ಅನ್ನ ಸಂತರ್ಪಣೆ ಅಂಚನೆ ತದೇ ಪ್ರಕಾರ ಅದು 1 ಗಂಟೆಗೆ 1:30 ಗಂಟೆಗೆ ನಮ್ಮ ಕ್ರಿಸ್ಟಿಯನ್ ಶ್ರೀ ಶನೀಶ್ವರ ಸೇವಾ ಸಮಿತಿ ಅಕಲ್ನ ಆ ಆಡಳಿತಡು ಇನ್ನಿ ನಮ್ಮ ಸಾರ್ವಜನಿಕ ಶ್ರೀ ಶನೀಶ್ವರ ಸೇವಾ ಸಮಿತಿ ಆಗಲು ಒತ್ತದು ಇನ್ನಿ ಗ್ರಂಥಪಾರಾಯಣ ಅಂಚನೆ ಹಿಮ್ಮೇಳನ ಆಂಡ್ ತದೇ ಪ್ರಕಾರವಾದ ಈ ಹೊರತು ನನ್ನ ಬಯ್ಯದ ಹೊರತು ನನ್ನ ಮಾತೇ ಇಲ್ಲ. ಸಾರ್ವಜನಿಕ ಅನ್ನ ಸಂತರ್ಪಣೆ ಆಂಡ್ ತದೇ ಪ್ರಕಾರ ಇನ್ನಿತ ಈ ಶನಿದೇವರ ಈ ಕಾರ್ಯಕ್ರಮ ಪೊರ್ಲುಡೆ ಎಡ್ಡ ರೀತಿ ನಡೆದಂಡು ತದೇ ಪ್ರಕಾರವಾದ ಇನ್ನ ಕರೀನ 25 ವರ್ಷೋಡಿಂಚಿ ನಮ್ಮ ಹೊಸಾಯಿ ಪರಿಸರದ ಮೊದಲ ದಾನಿಯಲ್ಲಿ ನಮ್ಮ ಬೋಡಾದು ನಮ್ಮ ಈ ಕಾರ್ಯಕ್ರಮ ಪೊರ್ಲುಡೆ ನಡೆದಂಡು ತದೇ ಪ್ರಕಾರವಾದ ನನ್ನ ಮಿತ್ತಗ್ಲ ಈ ಕಾರ್ಯಕ್ರಮ ಸದಾ ಎಡ್ಡ ರೀತಿಯ ಪೊರ್ಲುಡೆ ನಡಪಾಡು ಅಂಚೆನೆ ನನ್ನ ಈ ಹೊಸಾಯಿ ಪರಿಸರದ ಆ ಪರಿವಾರದ ಸದ್ಭಕ್ತರೆಲ್ಲ ಅಗಲೇಗ ದೇವರು ಆಯುರಾರೋಗ್ಯ ಸುಖ ಸಂಪತ್ತು ಕೊರ್ದು ಪೊರ್ಲುಡೆ ಎಡ್ಡ ರೀತಿ ನಡಪಾಡು ಅಂಚನೆ ಈ ಸಮಿತಿ ನನ್ನ ಸೂರ್ಯ ಚಂದ್ರಾದಿ ಕಾಲ ಮಠ ಎಡ್ಡ ರೀತಿ ನಡಪಾಡು ಬಂದು ಯಾನ ಆ ಶನಿ ದೇವರ ಪ್ರಾರ್ಥನೆ ಮಾಡ್ತೊಮ್ಮೆ. ಶ್ರೀಕಾಂತ್ ಭಟ್ ಠಾಣೆ ಅವರು ಗಣಹೋಮ ಹಾಗೂ ಸತ್ಯನಾರಾಯಣ ಮಹಾಪೂಜೆಯ ಪೌರೋಹಿತ್ಯ ವಹಿಸಿದ್ದರು. ರಂಗ ಕಲಾವಿದ ಸಚಿನ್ ಪೂಜಾರಿ ಮತ್ತು ಬಳಗದವರು ಪುಷ್ಪಾಲಂಕೃತ ಶ್ರೀ ಶನಿದೇವರ, ಶ್ರೀ ಮಹಾಗಣಪತಿ, ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಮಂಟಪ ಅಂದವಾಗಿ ರಚಿಸಿದ್ದರು. ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಮೊಗವೀರ್ ಗಾರ್ಡ್ಸ್ ಮಹಾಪೂಜೆ ಶಿಸ್ತುಬದ್ಧವಾಗಿ ನಡೆಯುವಲ್ಲಿ ಸಹಕರಿಸಿದರು. ಸಮಿತಿಯ ಸ್ಥಾಪಕ ಅಧ್ಯಕ್ಷ ಜಯ ಎಂ ಶೆಟ್ಟಿ, ಗೌರವ ಅಧ್ಯಕ್ಷ ಪಾಂಡು ಎಲ್ ಶೆಟ್ಟಿ, ಅಧ್ಯಕ್ಷ ಉಮೇಶ್ ಎಚ್ ಕರ್ಕೇರ, ಉಪಾಧ್ಯಕ್ಷ ಜೈ ಅಮೀನ್, ಗೌರವ ಕಾರ್ಯದರ್ಶಿ ಪ್ರಭಾಕರ್ ಬಂಗೇರ, ಗೌರವ ಕೋಶಾಧಿಕಾರಿ ಉಮೇಶ್ ಎಂ ಕರ್ಕೇರ, ಜತೆ ಕಾರ್ಯದರ್ಶಿ ಕೆಪಿ ಶ್ಯಾಮ್, ಜತೆ ಕೋಶಾಧಿಕಾರಿ ಶಂಕರ್ ಬಿಲ್ಲವ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಸುಧಾಕರ್ ಎನ್ ಬಂಗೇರ, ದಿನೇಶ್ ಎ ಭಂಡಾರಿ, ಲಕ್ಷ್ಮಣ್ ಜೆ ಅಂಚನ್, ಕೆಟಿ ಬಂಗೇರ, ಬಿ ವಿಠಲ್ ರಾಯ್, ಸುಧಾಕರ್ ಸುವರ್ಣ, ಸಂಜೀವ್ ಪೂಜಾರಿ, ಸಮಿತಿಯ ಸದಸ್ಯರುಗಳಾದ ಶಶಿ ಕರ್ಕೇರ, ಸದಾ ಎಂ ಪೂಜಾರಿ, ಆನಂದ್ ಕುಂದರ್, ದೇವೇಂದ್ರ ಸುರತ್ಕಲ್, ಸಂಜೀವ್ ಶೆಟ್ಟಿ, ಶೇಖರ್ ಮೈಂದನ್, ಹರೀಶ್ ಶೆಟ್ಟಿ, ದಿನೇಶ್ ಕರ್ಕೇರ, ಚಂದ್ರಶೇಖರ್ ಎಂ ಕರ್ಕೇರ, ತೇಜ್ಪಾಲ್ ಕಿದಿಯೂರು ಹಾಗೂ ಮಹಿಳಾ ಸದಸ್ಯರು ದಿನವಿಡೀ ನಡೆದ ಧಾರ್ಮಿಕ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. 1999ರಲ್ಲಿ ಪರಿಸರದ ಸಮಾನ ಮನಸ್ಕ ಭಕ್ತರಿಂದ ಸ್ಥಾಪನೆಗೊಂಡ ಸಾರ್ವಜನಿಕ ಶ್ರೀ ಶನೈಶ್ವರ ಸೇವಾ ಸಮಿತಿ ವಸೈ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯನಿರತವಾಗಿದೆ. ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಇದೇ ಪ್ರದೇಶದಲ್ಲಿ ಮಂದಿರ ನಿರ್ಮಿಸಲು ಮುಂದಾಗಿದ್ದು, ಶ್ರೀ ಶನಿದೇವರ ಕೃಪೆಯಿಂದ ಸಮಿತಿಯ ಕನಸು ನನಸಾಗಲಿ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.